ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕೆಲಸವು ಬರ್ತಾಯಿದ್ದಾವೆ ಜಾಬ್ಸ್. ಅದಕ್ಕಾಗಿ ಹಿಂದಿಯಿಂದ ನೀವು ಏನಂತಾರೆ ಓದೋದನ್ನ ಜಾಸ್ತಿ ಮಾಡ್ಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖ ಒಂದು ಪ್ರಶ್ನೆಗಳು ಇರ್ತವೆ ನೋಡ್ರಿ. 20 ಮಾದರಿ ಪ್ರಶ್ನೆ ಪತ್ರಿಕೆ ಇದು. ಹಾಗಾದರೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಒಂದು ಪ್ರಶ್ನೆ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬೆಟ್ಟದ ಮೈನಾ. ಬೆಟ್ಟದ ಮೈನಾ ಏನಪ್ಪ ಅಂತಂದರೆ ಕರ್ನಾಟಕದ ರಾಜ್ಯ ಪಕ್ಷಿ ಅಂತ ಕರೆಯುತ್ತೇವೆ. ಇಂಡಿಯನ್ ರೂಲರ್ ಅಂತ ಕೂಡ ಕರೀತಾರೆ ನೋಡಿರಿ. ಇಂಡಿಯನ್ ರೂಲರ್ ಅಂತ ಕೂಡ ಕರೆಯುತ್ತದೆ. ಇಂಡಿಯನ್ ರೂಲರ್. ಮುಂದಿನ ಒಂದು ಬೆಟ್ಟದ ಮೈನಾ ಸರಿಯಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಭಾರತ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಸಭೆ ಮೊದಲ ಸಭೆ ಯಾವಾಗ ಸೇರಿತ್ತಂತ ಕೇಳಿದ್ದಾರೆ ನೋಡ್ರಿ. ಸಂವಿಧಾನ ಸಭೆ ಏನಪ್ಪ ಅಂತಂದರೆ ಸಂವಿಧಾನದ ಸಭೆಯ ಮೊದಲ ಸಭೆ ಯಾವಾಗ ಸೇರಿತ್ತಂತ ಕೇಳಿದ್ದಾರೆ. ಪ್ರಶ್ನೆ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ. ಆಪ್ಷನ್ ಸಿ 1946 ಡಿಸೆಂಬರ್ 9ನೇ ತಾರೀಕು ಏನಪ್ಪ ಅಂತಂದರೆ ಭಾರತ ಸಂವಿಧಾನವನ್ನು ರಚಿಸಿದ ಸಂವಿಧಾನ ಸಭೆ ಮೊದಲ ಒಂದು ಸಭೆಯನ್ನು ಸೇರಿಸಿರುತ್ತೆ. ಆವಾಗ ಒಂದು ಅಧ್ಯಕ್ಷ ಯಾರಾಗಿರ್ತಾರೆ ಅಂದರೆ ಸಚ್ಚಿದಾನಂದ ಸಿನ್ಹಾ ಅವರು ಆಗಿರ್ತಾರೆ ನೋಡಿ. ಸಚ್ಚಿದಾನಂದ ಸಿನ್ಹಾ ಅವರು 1946 ಡಿಸೆಂಬರ್ 9ನೇ ತಾರೀಕರಂದು ಈ ಒಂದು ಸಂವಿಧಾನ ಸಭೆಯ ರಚಿಸಿದ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಾರೆ. ನಂತರದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ನೋಡಿ. ಶಾಶ್ವತವಾಗಿ ಅಧ್ಯಕ್ಷರಾಗಿರ್ತಾರೆ ಅವರು. ಅದೇ ರೀತಿಯಾಗಿ 1947 ನವೆಂಬರ್ 26ನೇ ತಾರೀಕು ಏನಪ್ಪ ಅಂತಂದರೆ ಒಂದು ಕರಡು ಏನಿದೆ ನಮ್ಮ ಭಾರತದ ಒಂದು ನವೆಂಬರ್ 26ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಈ ಒಂದು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಓಕೆ, ಸಂವಿಧಾನ ಜಾರಿ ಬಂದ ದಿವಸ ನೋಡೋದಾದರೆ 1950 ಜನವರಿ 26. ಸಂವಿಧಾನ ದಿನ ಅಂಗೀಕಾರ ಆದಂಥ ಒಂದು ಸಂದರ್ಭ ಯಾವಾಗ ಅಂದರೆ 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕಾರ ಆಗ್ತದ. ಜಾರಿಯಾಗಿದ್ದು 1950 ಜನವರಿ 26. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು? ಇದು ಕೂಡ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ನೋಡ್ರಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಮುಳ್ಳಯ್ಯನಗಿರಿ. ಇದು ಏನಪ್ಪ ಅಂತಂದರೆ ಕರ್ನಾಟಕದ ಅತಿ ಹೆಚ್ಚು ಎತ್ತರದ ಒಂದು ಶಿಖರ ಆಗಿದೆ. 1930 ಮೀಟರ್ವರೆಗೂ ಎತ್ತರ ಇದೆ ನೋಡಿ. ಇದು ಎತ್ತರ ಇದೆ ಅಂತಲೇ ಹೇಳ್ತೀವಿ, ಮುಳ್ಳಯ್ಯನಗಿರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇವರಲ್ಲಿ ಭಾರತ ರತ್ನ ಪುರಸ್ಕಾರ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಭಾರತ ರತ್ನ ಪುರಸ್ಕಾರ ಪಡೆದಂಥ ಕರ್ನಾಟಕದ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪುರಸ್ಕಾರವನ್ನು ಪಡೆದಿರ್ತಾರೆ. 1955ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ವಲಯಗಳು ಇದ್ದಾವೆ ಅಂತ ಕೇಳಿದ್ದಾರೆ ನೋಡಿ. ಪೊಲೀಸ್ ಝೋನ್ಸ್ ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ವಲಯಗಳು ಕಂಡು ಬರ್ತಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 7 ಪೊಲೀಸ್ ವಲಯಗಳು ಕಂಡು ಬರ್ತವೆ ನೋಡ್ರಿ ನಮ್ಮ ಕರ್ನಾಟಕದಲ್ಲಿ. ಇದು ಕೂಡ ಪ್ರಮುಖವಾಗಿದೆ. ಮುಂದಿನ ಒಂದು ಪ್ರಶ್ನೆ, 2020ರಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ಕೋವಿಡ್-19 ಲಸಿಕೆಯನ್ನು ತಂದ ಒಂದು ಕಂಪನಿ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ. ಕೋವಿಡ್ ಲಸಿಕೆ ಕಂಪನಿ ತಂದಂಥ ಕಂಪನಿ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭಾರತ್ ಬಯೋಟೆಕ್ ಕಂಪನಿ ಕೋವಿಡ್ ಲಸಿಕೆಯನ್ನು ತಂದಂಥ ಕಂಪನಿ ಆಗಿದೆ ನೋಡಿ 2020ರಲ್ಲಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ? ಸಿಲಿಕಾನ್ ವ್ಯಾಲಿ ಎಂದು ಯಾವುದಕ್ಕೆ ಕರೀತಾರಪ್ಪ ಅಂತಂದರೆ ಬೆಂಗಳೂರಿಗೆ ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ನಗರ, ಸಿಲಿಕಾನ್ ಸಿಟಿ ಅಂತ ಕರೀತಾರೆ ನೋಡ್ರಿ. ಬೆಂಗಳೂರು ಸರಿಯಾದ ಉತ್ತರವಾಗಿದೆ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಜನಪದ ನೃತ್ಯ ಯಕ್ಷಗಾನ ಪ್ರಮುಖವಾಗಿ ಯಾವ ಒಂದು ಜಿಲ್ಲೆಯಲ್ಲಿ ಪ್ರಸಿದ್ಧಿ ಆಗಿದೆ ಅಂತ ಕೇಳಿದ್ದಾರೆ. ಈ ಒಂದು ಯಕ್ಷಗಾನ ಪ್ರಸಿದ್ಧಿ ಎಲ್ಲಿ ಪಡೆದುಕೊಂಡದ ಅಂತ ಪ್ರಶ್ನೆ ಕೇಳಾರ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ಒಂದು ಯಕ್ಷಗಾನ ಪ್ರಸಿದ್ಧಿಯನ್ನು ಪಡೆದುಕೊಂಡದ. ಮುಂದಿನ ಒಂದು ಪ್ರಶ್ನೆ, ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ?
ಕೆಂಪು ಗ್ರಹವನ್ನು ಯಾವ ಗ್ರಹವನ್ನು ಕರೀತಾರಂತ ಕೇಳ್ಯಾರ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಮಂಗಳ ಗ್ರಹ ನೋಡ್ರಿ. ಮಂಗಳ ಗ್ರಹ ಎಂದು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಕಬ್ಬಿಣದ ಆಕ್ಸೈಡ್ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಓಕೆ, ಕಬ್ಬಿಣದ ಒಂದು ಆಕ್ಸೈಡ್ ಏನಪ್ಪ ಅಂತಂದರೆ ಅತಿ ಹೆಚ್ಚು ಕಂಡು ಬರ್ತದೆ. ಅದಕ್ಕಾಗಿ ಇದು ಕೆಂಪಾಗಿ ಕಾಣುತ್ತೆ ನೋಡ್ರಿ. ಅದೇ ರೀತಿಯಾಗಿ ಗುರುಗ್ರಹ ಅತಿ ದೊಡ್ಡ ಗ್ರಹ ಆಗಿದೆ ನೋಡಿ. ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತಂದರೆ ಗುರುಗ್ರಹ ಆಗಿದೆ. ಅತಿ ಚಿಕ್ಕ ಗ್ರಹ ಯಾವುದಪ್ಪ ಅಂತಂದರೆ ಬುಧ ಗ್ರಹ. ಭೂಮಿಗೆ ಹತ್ತಿರ ಇರುವ ಗ್ರಹ ಯಾವುದಪ್ಪ ಅಂತಂದರೆ ಶುಕ್ರ ಗ್ರಹ ಭೂಮಿಗೆ ಹತ್ತಿರ ಗ್ರಹ ಇದೆ. ಇದನ್ನು ಮುಂಜಾನೆಯ ನಕ್ಷತ್ರ ಅಂತ ಕರೀತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಭಾರತದ ಮೊದಲ ಉಪಗ್ರಹದ ಹೆಸರೇನಂತ ಕೇಳ್ಯಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಯಭಟ್ಟ. 1975ರಲ್ಲಿ ಇದನ್ನು ಉಡಾವಣೆ ಮಾಡಲಾಗುತ್ತದೆ, ಆರ್ಯಭಟ್ಟ. ಓಕೆ, ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಖಜುರಾಹೋದ ದೇವಾಲಯಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಖಜುರಾಹೋ ದೇವಾಲಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಮಧ್ಯಪ್ರದೇಶದಲ್ಲಿ ಈ ಒಂದು ಖಜುರಾಹೋ ದೇವಾಲಯವು ಕಂಡು ಬರ್ತವೆ. ಚಂದೇಲರು ಮತ್ತು ಖಂಡೇಲರು ಇದು ಖಜುರಾಹೋ ದೇವಾಲಯವನ್ನು ಕಟ್ಟುತ್ತಾರೆ. ಚಂದೇಲರು ಈ ಒಂದು ದೇವಾಲಯವನ್ನು ಕಟ್ಟುತ್ತಾರೆ ನೋಡ್ರಿ. ಓಕೆ, ಈ ಒಂದು ದೇವಾಲಯ. ಮುಂದಿನ ಒಂದು ಪ್ರಶ್ನೆ, ವಿಶ್ವ ಪರಂಪರೆ ತಾಣವಾದ ಹಂಪಿಯ ಸ್ಮಾರಕಗಳು ಸಮುದಾಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಿಜಯನಗರ. ವಿಜಯನಗರದಲ್ಲಿ ಏನಪ್ಪ ಅಂತಂದರೆ ಹಂಪಿಯ ಸ್ಮಾರಕಗಳು ಕಂಡು ಬರುತ್ತವೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡೋದಾದರೆ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಅಕ್ಕ-ಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು. ವಿಜಯನಗರ ಸಾಮ್ರಾಜ್ಯದ ಒಂದು ಅಕ್ಕ-ಬುಕ್ಕರ ಗುರು ಯಾರಪ್ಪ ಅಂತಂದರೆ ವಿದ್ಯಾರಣ್ಯ ಗುರು ಅವರ ಮಾರ್ಗದರ್ಶನ ಮೂಲಕ ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಅಂತಲೇ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ಇರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಕೃಷ್ಣದೇವರಾಯ ನೋಡ್ರಿ. ಇವರು 1509ರಿಂದ 1529ರವರೆಗೂ ಇವರ ಒಂದು ಅಧಿಕಾರ ಇರ್ತದೆ. ಮುಂದಿನ ಒಂದು ಪ್ರಶ್ನೆ, ಗೀತಾಂಜಲಿ ಕೃತಿಯನ್ನು ರಚಿಸಿದವರು ಯಾರು? ಗೀತಾಂಜಲಿ ಕೃತಿಯನ್ನು ಬರೆದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೂರ್ ಆಗಿದ್ದಾರೆ ನೋಡ್ರಿ. ರವೀಂದ್ರನಾಥ್ ಟ್ಯಾಗೂರ್ ಅವರು ಗೀತಾಂಜಲಿ ಎಂಬ ಕೃತಿಯನ್ನು ಬರೆಯುತ್ತಾರೆ. ಇವರಿಗೆ 1913ರಲ್ಲಿ ಏನಪ್ಪ ಅಂತಂದರೆ ಈ ಒಂದು ನೋಬೆಲ್ ಸಾಹಿತ್ಯ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ರವೀಂದ್ರನಾಥ್ ಟ್ಯಾಗೂರ್ 1913ರಲ್ಲಿ. ಇವರು ಭಾರತ ರಾಷ್ಟ್ರಗೀತೆಯನ್ನು ಕೂಡ ಬರೆದಂಥ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನವನ್ನು ಆಚರಣೆ ಮಾಡುತ್ತಾರೆ? ಕರ್ನಾಟಕ ರಾಜ್ಯೋತ್ಸವ ದಿನ. ಸರಿಯಾದ ಉತ್ತರ ನವೆಂಬರ್ 1ನೇ ತಾರೀಕು. 1973ರಲ್ಲಿ ನವೆಂಬರ್ 1ನೇ ತಾರೀಕು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡುತ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಮುಂದಿನ ಒಂದು ಪ್ರಶ್ನೆ, ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದಂಥ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರಪ್ಪ ಅಂತಂದರೆ ಫಾತಿಮಾ ಬೀವಿ. ಫಾತಿಮಾ ಬೀವಿ ಅವರು ಮೊದಲ ಭಾರತೀಯ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸ್ಯಾರ ನೋಡ್ರಿ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕಾವೇರಿ ಇದೆ, ಇಲ್ಲಿ ಕೆಳಗಿದೆ ನೋಡಿ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂತಂದರೆ ಅದು ಕೃಷ್ಣಾ ನದಿ. ಇದು 14 ಕಿಲೋಮೀಟ್ರಷ್ಟು ಉದ್ದ ಇದೆ ನೋಡಿ. 1400 ಕಿಲೋಮೀಟ್ರಷ್ಟು ಏನಪ್ಪ ಅಂತಂದರೆ ಉದ್ದವನ್ನು ಹೊಂದಿದೆ ಕಾವೇರಿ ನದಿ, ಕೃಷ್ಣಾ ನದಿ. ಮುಂದಿನ ಒಂದು ಪ್ರಶ್ನೆ, ಯಾವ ಸಂಘಟನೆಯು ಶಾಂತಿಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಹಲವು ಬಾರಿ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಹಲವು ಬಾರಿ ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸಂಸ್ಥೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರೆಡ್ ಕ್ರಾಸ್ನ
ಒಂದು ಅಂತಾರಾಷ್ಟ್ರೀಯ ಸಮಿತಿ ಏನಪ್ಪ ಅಂತಂದರೆ ಹಲವಾರು ಬಾರಿ ಈ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಗೊಮ್ಮಟೇಶ್ವರ ವಿಗ್ರಹವು ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ ಸರಿಯಾದ ಉತ್ತರ ಸಿ ನೋಡಿ, ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಗೊಮ್ಮಟೇಶ್ವರ ವಿಗ್ರಹ ಶ್ರವಣಬೆಳಗೊಳದಲ್ಲಿ ಕಂಡುಬರ್ತದೆ. ಇದನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಗಂಗರ ಕಾಲದಲ್ಲಿ ಇರುವಂಥ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಗಂಗರು ಏನು ಮಾಡ್ತಾರೆ ಅಂದರೆ ಈ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತನೆ ಮಾಡಲು ನೀಡ್ತಾರೆ. ಯಾರಂದರೆ ಚಾವುಂಡರಾಯ ಏನಪ್ಪ ಅಂತಂದರೆ ಈ ಒಂದು ಗೊಮ್ಮಟೇಶ್ವರ ವಿಗ್ರಹ ಕೆತ್ತಲು ಹೇಳಿಕೆಯನ್ನು ನೀಡ್ತಾನೆ, ಕೆತ್ತನೆ ಅಂತಲೇ ಹೇಳ್ಬೋದು. ಚಾವುಂಡರಾಯ ಪುರಾಣ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಚಾವುಂಡರಾಯ ಪುರಾಣ ಇದು ಕೂಡ ಪ್ರಸಿದ್ಧಿಯಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯ ಮುಖ್ಯ ಉದ್ದೇಶ ಏನಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಪ್ರಾದೇಶಿಕ ವಿಮಾನಯಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಿ ಹಾರಾಟವನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ಈ ಒಂದು ಉಡಾನ್ ಯೋಜನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ ನೋಡ್ರಿ. ಉಡಾನ್ ಯೋಜನೆಯ ಉದ್ದೇಶ ಆಗಿದೆ ಪ್ರಾದೇಶಿಕ ನಿಲ್ದಾಣಗಳ ಅಭಿವೃದ್ಧಿ ಮಾಡಿಗೆಸಿಂದ ಕಡಿಮೆ ದರದಲ್ಲಿ ಉಡಾವಣೆ ಮಾಡುವುದು ಈ ಒಂದು ಉಡಾನ್ ಯೋಜನೆ ಉದ್ದೇಶ. ಕೊನೆಯ ಒಂದು ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ಕರಿಮಣ್ಣಿನ ಹತ್ತಿ ಬೆಳೆಗೆ ಈ ಒಂದು ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ಏನು ಮಾಡಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ಕರಿಮಣ್ಣಿನ ಹತ್ತಿ ಬೆಳೆಗೆ ಪ್ರಸಿದ್ಧಿಯಾಗಿರುವಂಥ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾಗಿ ನೀವು ಏನಪ್ಪ ಅಂತಂದರೆ ದಿನನಿತ್ಯ ಈ ಒಂದು ಕ್ವಿಜ್ಜನ್ನು ಬಿಡಿಸಿದಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅದೇ ರೀತಿಗೆ ಲೈಕ್ ಮಾಡಿ ಮೊದಲು. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅತಿ ಹೆಚ್ಚು ಇನ್ನೂ ಒಂದು ಪ್ರಶ್ನೆಗಳನ್ನು ತರೋಣ. ಓಕೆ ಸ್ನೇಹಿತರೆ, ಓಕೆ, ಟೇಕ್ ಕೇರ್, ಬಾಯ್.